ಅಪ್ರಾಪ್ತಿಯನ್ನು ರೇಪ್ ಮಾಡಿ ವಿಡಿಯೋ ಪೋಸ್ಟ್ ಮಾಡಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳಾದ ಸುಲೇಮಾನ್ ಮತ್ತು ಅಲ್ತಾಫ್ ಇಬ್ಬರನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಹೀನ ಕೃತ್ಯ ಎಸಗಿದ್ದಂಥ ಕಿರಾತಕರು ಈಗ ಪೊಲೀಸರ ಅತಿಥಿಗಳಾಗಿದ್ದಾರೆ. ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರ ಎಸಗಿದ್ದು ಅಲ್ಲದೆ ವಿಡಿಯೋ ಮಾಡಿಕೊಂಡು ಆ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರುವ ಕಿರಾತಕರು ಇವರಿಬ್ಬರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅತ್ಯಾಚಾರ ಮಾಡಿ ಅಪ್ರಾಪ್ತಿಯನ್ನು ಕರ್ಕೊಂಡು ಹೋಗಿ ಅತ್ಯಾಚಾರ ಎಸಗಿದ್ರು. ಮತ್ತೊಬ್ಬ ಮಾನಗೇಡಿ ಅತ್ಯಾಚಾರದ ವೇಳೆ ವಿಡಿಯೋ ಮಾಡಿಕೊಂಡಿದ್ದ. ಕಳೆದ ಡಿಸೆಂಬರ್ ತಿಂಗಳಲ್ಲೇ ನಡೆದಿದ್ದಂಥ ಕೃತ್ಯ ಈಗ ಬೆಳಕಿಗೆ ಬಂದಿದೆ. ಪಾಲಕರಿಗೆ ವಿಷಯ ಗೊತ್ತಾಗಿ ಕೊನೆಗೂ ಪಾಲಕರು ಈಗ ಪೊಲೀಸರಿಗೆ ಈ ವಿಚಾರವನ್ನು ತಿಳಿಸಿದ್ದಾರೆ. ಅಪ್ರಾಪ್ತಿಯನ್ನು ರೇಪ್ ಮಾಡಿದ್ದು ಅಲ್ಲದೆ ವಿಡಿಯೋ ಮಾಡಿಕೊಂಡು ಆಕೆಗೆ ಪದೇ ಪದೇ ಹಿಂಸೆ ಕೊಡ್ತಾ ಇದ್ದಂಥ ಇಬ್ಬರು ಕಿರಾತಕರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಗದಗ ಜಿಲ್ಲೆಯ ಹೀನ ಕೃತ್ಯ ಮತ್ತು ಹೀನ ಕೃತ್ಯ ಎಸಗಿರುವ ಕಿರಾತಕರ ಸುದ್ದಿ ಇದು. ಇವರೇ ನೋಡಿ, ಇಬ್ರು ಅಪ್ರಾಪ್ತ ಬಾಲಕಿಯನ್ನ ರೇಪ್ ಮಾಡಿದ್ದು ಅಲ್ಲದೆ ಅದನ್ನು ವಿಡಿಯೋ ಚಿತ್ರೀಕರಣ ಮಾಡಿಕೊಂಡು ಪದೇ ಪದೇ ಬಾಲಕಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಂಥ ಪಾಪಿಗಳು ಇವರೇ ಇಬ್ಬರು, ಅಲ್ತಾಫ್ ಮತ್ತು ಸುಲೇಮಾನ್ ಅಂತ. ಇವರಿಬ್ಬರು ಆರೋಪಿಗಳನ್ನು ಸದ್ಯ ಪೊಲೀಸರು ಬಂಧಿಸಿದ್ದಾರೆ. ಇವರಿಬ್ಬರ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ನಡೀತಾ ಇದೆ. ಅತ್ಯಾಚಾರ ಮಾಡಿ ಆ ಬಾಲಕಿನೂ ಏನು ಹೇಳಿರಲಿಲ್ಲ. ಕೊನೆಗೆ ಪಾಲಕರು ದೂರು ಕೊಟ್ಟು ಈ ವಿಷಯ ಬೆಳಕಿಗೆ ಬಂದಿದೆ. ಇಬ್ಬರು ಆರೋಪಿಗಳ ಅರೆಸ್ಟ್ ಆಗಿದ್ದಾರೆ. ಪೋಕ್ಸೋ ಪ್ರಕರಣ ದಿನಾಂಕ 30/1/2025 ವರದಿಯಾಗಿದೆ. ಇದರ ಸಂಕ್ಷಿಪ್ತ ಸಾರಾಂಶ ಏನಂತಂದರೆ, ಈ ಒಂದು ಪ್ರಕರಣದ ನೊಂದ ಬಾಲಕಿ ಅವ್ರಿಗೆ ಒಬ್ಬ ಆರೋಪಿ ನಂಬರ್ 1 ಸುಲೇಮಾನ್ ಅನ್ನೋನು ಸಲುಗೆಯಿಂದ ಇರ್ತಾನೆ. ಇದೇ ಇಶ್ಯೂವನ್ನು ಇನ್ನೊಬ್ಬ ಅವನ ಸ್ನೇಹಿತ ಅಲ್ತಾಫ್ ಅನ್ನೋನು ಅವರು ಸಲುಗೆಯಿಂದ ಇರುವುದನ್ನು ವಿಡಿಯೋಗ್ರಫಿ ಮಾಡ್ಕೊಂಡಿರ್ತಾನೆ. ಈ ಕುರಿತು ನೊಂದ ಬಾಲಕಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು, ಆ ದೂರಿನಂತೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಳ್ಳಲಾಗಿದೆ. ಇಬ್ಬರು ಆರೋಪಿತರನ್ನು ಕೂಡ ದಸ್ತಗಿರಿ ಮಾಡಲಾಗಿದೆ. ಪೋಕ್ಸೋ ಪ್ರಕರಣ ದಿನಾಂಕ 30/1/2025 ವರದಿಯಾಗಿದೆ. ಇದರ ಸಂಕ್ಷಿಪ್ತ ಸಾರಾಂಶ ಏನಂತಂದರೆ, ಈ ಒಂದು ಪ್ರಕರಣದ ನೊಂದ ಬಾಲಕಿ